ಹಲೋ ಜನರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಖತ್ ಕಥೆಗಳು. ಈ ವಿಡಿಯೋಸ್ನ ಇಲ್ಲ ಪಾಡ್ಕಾಸ್ಟ್ ನ ಕೇಳ್ತಿದ್ರೆ ಅದ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನಾನು ಅನ್ಕೊಂತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಲ್ಲೊಂದು ಸಣ್ಣ ಗ್ಲಿಮ್ಸ್ ಆಗ್ತೀನಿ ಯಾವ ರೀತಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಅಂತ. ಪ್ಲೀಸ್ ಡೂ ಲೈಕ್, ಕಾಮೆಂಟ್, ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅನ್ನೋದ್ರ ಕಾಮೆಂಟ್. ರೀಸೆಂಟ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ತೆಲುಗು ಮೂವಿ ರಿಲೀಸ್ ಆಯ್ತು. ಅದ್ರ ಹೆಸರು ಏನು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಸೊ ಈಗ ಕತೆ ಶುರು ಮಾಡೋಣ. ಕತೆ ಶುರುವಲ್ಲಿ ಹೀರೋ ಬೀಚ್ ಸೈಡ್ ಅಂದ್ರೆ ಮುಂಬೈನ ಒಂದು ಬೀಚ್ ಸೈಡ್ ಅಲ್ಲಿ ಜಾಗ್ ಮಾಡ್ತಾ ಇರ್ತಾನೆ. ಅವ್ನ ನರೇಶನ್ ಕೂಡ ಈ ಕಂಪ್ಲೀಟ್ ಮೂವಿಯಲ್ಲಿ ಹೀರೋನೇ ಕೊಡ್ತಾನೆ. ಅಂದ್ರೆ ಭಾಸ್ಕರ್ ಅನ್ನೋನೇ ಕಂಪ್ಲೀಟ್ ಈ ಮೂವಿಗೆ ನರೇಶನ್ ಕೊಡ್ತಾ ಇರ್ತಾರೆ. ಹಿಂದ್ಗಡೆ ಕತೆ ಓಡ್ತಾ ಇರುತ್ತೆ. ಕತೆ ಓಡ್ತಿರುತ್ತೆ ಅಂತಂದ್ರೆ ಅಲ್ಲಿ ಕತೆ ಏನ್ ನಡೀತಾ ಇದೆ ಅಂತ ತೋರಿಸ್ತಾರೆ. ಈ ಕಡೆ ಆಡಿಯನ್ಸ್ಗೆ ನರೇಶನ್ ನ ಹೀರೋ ಕೊಡ್ತಿರ್ತಾನೆ. ಸೊ ಈಗ ಭಾಸ್ಕರ್ ಅನ್ನೋನು ಜಾಗ್ ಮಾಡ್ತಾ ಬೀಚ್ ಸೈಡ್ ಅಲ್ಲಿ ಓಡಾಡ್ಬೇಕಾದಾಗ CBI ಆಫೀಸರ್ ಅವ್ನಿಗೆ ಅಡ್ಡ ಹಾಕಿ ಹೇಳ್ತಾರೆ, ನಿನ್ ಮೇಲೆ ಒಂದು ಅಲಿಗೇಷನ್ ಇದೆ, ನಿನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕು, ಬಾ ನನ್ ಜೊತೆ ಅಂತ. ಭಾಸ್ಕರ್ ಅನ್ನೋ ಪಾತ್ರವನ್ನ ನಿರ್ವಹಿಸ್ತಾ ಇರೋರು ದುಲ್ಕರ್ ಸಲ್ಮಾನ್. CBI ಆಫೀಸರ್ ಪಾತ್ರ ಇಲ್ಲಿ ಮಾಡಿರೋರು ಸಾಯಿ ಕುಮಾರ್. ಸೊ ಕತೆ ಹೀಗೆ ಶುರು ಆಗುತ್ತೆ. ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ ಕರ್ಕೊಂಡ್ಬಂದಿದ್ದ CBI ಆಫೀಸರ್ ಭಾಸ್ಕರ್ನ ಮಗಧ ಬ್ಯಾಂಕ್ಗೆ ಕರ್ಕೊಂಡ್ಬಂದು ಕೂರಿಸ್ತಾರೆ. ನೀನು ಬ್ಯಾಂಕ್ ಫಂಡ್ಸ್ ನ ಮಿಸ್ಯೂಸ್ ಮಾಡ್ತಿದ್ಯಾ ಅಂತ ನಿನ್ ಮೇಲೆ ಒಂದು ದೊಡ್ಡ ಅಲಿಗೇಷನ್ ಇದೆ, ಸಮಜಾಯಿಷಿ ಹೇಗ್ ಕೊಡ್ತೀಯಾ ಭಾಸ್ಕರ್ ಅಂತ ಕೇಳ್ತಾರೆ. ಭಾಸ್ಕರ್ ಆಗ ಸರಿ ಅಂತ ಹೇಳಿ ಅವ್ನ್ ಕತೆ ಹೇಳಕ್ ಶುರು ಮಾಡ್ತಾನೆ. ಈ ಕತೆ ಕಂಪ್ಲೀಟ್ಲಿ 90s ಅಲ್ಲಿ ಇರುತ್ತೆ. ಅಂದ್ರೆ ಇವಾಗ ಕರೆಂಟ್ CBI ಆಫೀಸರ್ ಏನ್ ಅರೆಸ್ಟ್ ಮಾಡಿರ್ತಾರಲ್ಲ ಭಾಸ್ಕರ್ನ, ಅದು 1992 ಅಲ್ಲಿ ನಡೆದಿರುತ್ತೆ. ಭಾಸ್ಕರ್ ಕತೆ ಹೇಳಕ್ ಶುರು ಮಾಡಿದಾಗ ಅದು 1989ಗೆ ಹೋಗುತ್ತೆ. ಅಂದ್ರೆ 3 ವರ್ಷ ಹಿಂದೆ ಮುಂದೆ ಆಗಿರುತ್ತೆ. ಸೊ ಈ 3 ವರ್ಷದ ಹಿಂದೆ ಭಾಸ್ಕರ್ ಏನಾಗಿರ್ತಾನೆ, ಅವ್ನ ಕೆಲಸ ಏನು ಅಂತ ಎಕ್ಸ್ಪ್ಲೈನ್ ಮಾಡಕ್ ಶುರು ಮಾಡ್ತಾನೆ. ಈ ಮಗಧ ಬ್ಯಾಂಕ್ ಅಲ್ಲಿ ಏನ್ ಇನ್ವೆಸ್ಟಿಗೇಟ್ ಮಾಡಕ್ ಕರ್ಕೊಂಡ್ ಬಂದಿದ್ದಾರಲ್ಲ, ಆ ಮಗಧ ಬ್ಯಾಂಕ್ ಅಲ್ಲಿ ಭಾಸ್ಕರ್ ಒಬ್ಬ ಕ್ಯಾಶಿಯರ್ ಆಗಿ ಕೆಲಸಕ್ಕೆ ಇರ್ತಾನೆ. ಅವನ್ ಸಾಲ ಅವನ್ ಸಂಬಳಕ್ಕಿಂತ ಜಾಸ್ತಿ. ಅಂದ್ರೆ ಪಕ್ಕಾ ಮಿಡಲ್ ಕ್ಲಾಸ್ ಲೈಫ್ ಸ್ಟೋರಿ ಅಂತ ಇಲ್ಲಿ ನಮಗ್ ಗೊತ್ತಾಗುತ್ತೆ. ಅಂದ್ರೆ ಅವನ್ ಸಂಬಳ ಬರೀ 6,000 ಇದ್ರೆ ಅವ್ನ್ ಲೋನ್ ಬಂದು 36,000 ಇರುತ್ತೆ. ಹಾಗೆ ಅವ್ನ ಈ ತರ ಮಿಡಲ್ ಕ್ಲಾಸ್ ಜುಗಾಡ್ ಫ್ಯಾಮಿಲಿಯಲ್ಲಿ ಮುಂಬೈಯಲ್ಲಿ ಉಳ್ಕೊಂಡು ಹೇಗೆ ಜೀವನ ಸಾಗಿಸ್ತಿರ್ತಾರೆ ಅಂತ ತೋರಿಸ್ತಾರೆ. ಭಾಸ್ಕರ್ಗೆ ಒಬ್ರು ತಂದೆ ಇರ್ತಾರೆ, ಅವರು ಒಬ್ರು ಚಾರ್ಟರ್ಡ್ ಅಕೌಂಟ್. ಹಾಗೆ ಅವರು ಒಂದ್ ಕಾಲದಲ್ಲಿ ದುಡ್ದಿದ್ದ ಹಣನ ಅವ್ರ ಫ್ರೆಂಡ್ಗೆ ಗ್ಯಾಮ್ಲಿಂಗೋ ಇಲ್ಲ ಮಿಸ್ಯೂಸ್ ಮಾಡಿರೋದಕ್ಕೆ ಅವ್ರ ಲೈಫ್ ಲಾಂಗ್ ಒಂದು ಗಿಲ್ಟ್ ಉಳ್ಕೊಂಡಿರುತ್ತೆ. ನನ್ನಿಂದ ಈ ತರ ಹಾಳಾಯ್ತಲ್ಲ, ನನ್ನ ಮಗನ್ನ ನಾವ್ ಈ ತರ ಕಷ್ಟ ಇಟ್ಬಿಟ್ವಲ್ಲ, ನಮ್ಮ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೊಳಕ್ಕಾಗಿಲ್ಲ ಅನ್ನೋ ಕಾರಣದಲ್ಲಿ ಅವ್ರ ಅಪ್ಪ ಮಾತನ್ನ ಬಿಟ್ಬಿಟ್ಟಿರ್ತಾರೆ. ಅಂದ್ರೆ ಅವ್ರು ಮಾತೇ ಆಡ್ತಿರಲ್ಲ. ಭಾಸ್ಕರ್ಗೆ ಒಬ್ಬ ತಮ್ಮ ಹಾಗೂ ಒಬ್ಳು ತಂಗಿ ಇರ್ತಾನೆ. ಸೊ ಇಬ್ರನ್ನ ಓದಿಸೋ ಅಂತ ಜವಾಬ್ದಾರಿ ಭಾಸ್ಕರೇ ಹೊತ್ಕೊಂಡಿರ್ತಾನೆ. ಇಂಥ ಒಂದು ಪಕ್ಕ ಮಿಡಲ್ ಕ್ಲಾಸ್ ಅಲ್ಲಿ ಕಷ್ಟ ಪಡ್ಕೊಂಡು ದಿನ ಬೆಳಗಾದ್ರೆ ಇನ್ನೊಬ್ರಿಗೆ ಸಾಲ ಕೊಡಬೇಕು, ಇನ್ನೊಬ್ಬ ಅವಮಾನ ಮಾಡೋದನ್ನ ಕೇಳಿಸ್ಕೊಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ನನಗೆ ನೀನೇ ಬೇಕು, ನೀನೇ ಇಷ್ಟ ಅಂತ ಹೇಳಿ ಸುಮತಿ ಅನ್ನೋ ಕ್ಯಾರೆಕ್ಟರ್, ಅಂದ್ರೆ ಭಾಸ್ಕರ್ನ ಹೆಂಡ್ತಿನೇ ಸುಮತಿ. ಸೊ ಇವಳು ಮದುವೆ ಆಗಿರ್ತಾಳೆ. ಹಾಗೆ ಇವರಿಬ್ಬರಿಗೆ ಒಂದು ಪುಟಾಣಿ ಮಗು ಇರುತ್ತೆ. ಅವನು ಒಂದು 1st ಇಲ್ಲ 2nd ಸ್ಟ್ಯಾಂಡರ್ಡ್ ಓದೋ ಮಗು ಅಂತ ಅನ್ಕೊಬಹುದು. ಇನ್ನೊಂದ್ ಕಡೆ ಹೀರೋ ಆಫೀಸಲ್ಲಿ ಹೇಗಿರ್ತಾನೆ ಅಂತಂದ್ರೆ ಎಲ್ರನ್ನೂ ಖುಷಿಯಾಗಿ ಅಷ್ಟು ಪಾಸಿಟಿವಿಟಿನ ತುಂಬಿಸ್ಕೊಂಡು ಅವನು ಪಾಸಿಟಿವ್ ಆಗಿ ಎಲ್ರಿಗೂ ಖುಷಿ ಹಂಚ್ತಾ ಇರ್ತಾನೆ. ಸೊ ಈಗಿರೋ ಭಾಸ್ಕರ್ಗೆ ಯಾವಾಗೂ ಒಂದು ಆಸೆ ಇರುತ್ತೆ, ಅವರ GM ಅಂದ್ರೆ ಆ ಬ್ಯಾಂಕ್ ಮಗಧ ಬ್ಯಾಂಕ್ ನ ಜನರಲ್ ಮ್ಯಾನೇಜರ್ ಇನ್ನೇನ್ ರಿಟೈರ್ ಆಗೋ ವಯಸ್ಸಾಗಿರುತ್ತೆ. ಅವ್ರ ವಯಸ್ಸಾಗಕ್ಕಿಂತ ಮುಂಚೆ ಅವ್ರನ್ನ ಇಂಪ್ರೆಸ್ ಮಾಡಿದ್ರೆ ನನಗೆ ಅವ್ರ ಸೀಟ್ ಸಿಗುತ್ತೆ ಅಂತ ತುಂಬಾ ಖುಷಿಯಿಂದ ಇನ್ನೂ ಪ್ಯಾಷನೇಟ್ ಆಗಿ ಅವ್ನ್ ಕೆಲಸ ಮಾಡ್ತಿರ್ತಾನೆ. ಬಟ್ ಒಂದಿನ ಬರುತ್ತೆ, ಅಂದ್ರೆ ಆ ಪ್ರಮೋಷನ್ ದಿನ ಏನಾಗುತ್ತೆ, ಹೊಸ ಮ್ಯಾನೇಜರ್ ಯಾರು ಅಂತ ರಿವೀಲ್ ಮಾಡೋ ದಿನ ಆಫೀಸಲ್ಲಿ ನಡೀತಿರುತ್ತೆ. ಈ ಸಂದರ್ಭದಲ್ಲಿ GM ಇವನಿಗೆ ಆ ಕೆಲಸ ಕೊಡೋ ಬದಲು ಇನ್ನೊಬ್ಬನ ನಾಮಿನೇಟ್ ಮಾಡಿ ಅವನ್ನ ಪೋಸ್ಟ್ಗೆ ಕೂರ್ಸಿರ್ತಾನೆ. ಹಾಗೆ ಇಲ್ಲಿ ಭಾಸ್ಕರ್ಗೆ ಇಲ್ಲೇ ಕೆಲಸ ಮಾಡೋ ಒಬ್ಬ ಪಿಯೋನ್ ಕೂಡ ಫ್ರೆಂಡ್. ಅಂದ್ರೆ ಇವರಿಬ್ರು ಜೊತೆಗೆ ಓದಿರ್ತಾರೆ. ಭಾಸ್ಕರ್ಗಿಂತ ಕಮ್ಮಿ ಓದಿದ ಕಾರಣ ಅವ್ನ್ ಪಿಯೋನ್ ಆಗಿರ್ತಾನೆ, ಇವನ್ ಕ್ಯಾಶಿಯರ್ ಆಗಿರ್ತಾನೆ ಅದೇ ಬ್ಯಾಂಕ್ ಅಲ್ಲಿ. ಸೊ ಈ ತರ ಇರುತ್ತೆ ಕತೆ. ಫ್ರೆಂಡ್ ಹೇಳ್ತಾನೆ, ನಾನು GM ಸರ್ ರೂಮ್ ಕ್ಲೀನ್ ಮಾಡ್ಬೇಕಾದ್ರೆ ಅಲ್ಲೊಂದು ಲೆಟರ್ ಸಿಕ್ತು. ಫಸ್ಟ್ ಆಫ್ ಆಲ್ ಅವ್ರು ನಿನ್ನ ನಾಮಿನೇಟೇ ಮಾಡಿಲ್ಲ, ಅಂದ್ರೆ ನಿನ್ನ ಪರಿಗಣಿಸೇ ಇಲ್ಲ ನಿನ್ನ ಅಲ್ಲಿ GM ಮಾಡೋದಕ್ಕೆ ಅಂತ ಹೇಳ್ತಾನೆ. ಸೊ ಬೇಜಾರಲ್ಲಿ ಭಾಸ್ಕರ್ಗೆ ಇವಾಗ ಪಿತ್ತ ನೆತ್ತಿಗಿರುತ್ತೆ. ಸೀದಾ ಕೋಪದಿಂದ, ಅಂದ್ರೆ ನಂಗೆ ಪ್ರಮೋಷನ್ ಸಿಕ್ಕಿಲ್ವಲ್ಲ, ಇಷ್ಟು ಖುಷಿಯಾಗಿ ನಾನು ಕಾಯ್ತಿದ್ದೆ, ನನ್ನ ಜೀವನ ಏನೋ ಬದಲಾಗುತ್ತೆ, ಸಂಬಳ ಜಾಸ್ತಿ ಆಗುತ್ತೆ, ನಾನು ಇಷ್ಟಪಟ್ಟಿದ್ದು ಮಾರುತಿ 800 ಕಾರ್ ತಗೋಬಹುದು ಅಂತೆಲ್ಲ ಕನ್ಸು ಕಟ್ಕೊಂಡಿದ್ದವನಿಗೆ ಇನ್ನು ಚುನೂರಾಯ್ತು. ಇದೇ ಬೇಜಾರಲ್ಲಿ ಇರೋನು ಸೀದಾ ಕ್ಯಾಬಿನ್ಗೆ ಹೋಗಿ GM ಸರ್ನ ಕೇಳ್ತಾನೆ, ಸರ್ ನಾನು ನೀವು ಹೇಳಿದೆಲ್ಲ ಮಾಡಿದೆ, ನಿಮ್ ಟಾರ್ಗೆಟ್ಸ್ ಎಲ್ಲ ಕೊಟ್ಟೆ, ಆದ್ರೂ ನೀನು ಇನ್ನೊಬ್ಬನ್ ಕೊಟ್ಟೆ, ಯಾಕೆ ನಾನು ಬೆಂಗಾಲಿ ಅಲ್ಲ ಅಂತನ. ಅಂದ್ರೆ ಇಲ್ಲಿ ಸೀರಿಯಸ್ ಕ್ಲೇಮ್ ಮಾಡ್ತಾನೆ. ಅಂದ್ರೆ ನೀವು ನೆಪೋಟಿಸಮ್ ಮಾಡ್ತಾ ಇದ್ದೀರಾ, ನೀವು ಬರೀ ನಿಮ್ ಕಡೆ ಅವನ್ಗೆ ಕೊಟ್ಟಿದ್ದೀರಾ ಅಂತೆಲ್ಲ ಹೇಳ್ತಾನೆ. ಆಗ GM ನಿನಗೆ ಬೇಕಾದ ಕಷ್ಟ ಇದ್ದಾಗ ಸಾಲ ಕೊಡ್ತಾ ಇದ್ದಿದ್ದು, ನಿನಗೆ ಬೇಕಾದಾಗ ಲೋನ್ ಸ್ಯಾಂಕ್ಷನ್ ಮಾಡ್ತಾ ಇದ್ದವರು, ರಜಾ ಕೊಡ್ತಾ ಇದ್ದವರು, ಸಪೋರ್ಟ್ ಆಗಿ ನಿಂತಿದ್ದು ಈ ಬೆಂಗಾಲಿನೇ. ಇವತ್ ಬಂದು ನನ್ಗೆ ರೇಸಿಸಮ್ ಮಾಡ್ತಿದ್ದೀನಿ ಅಂತ ಸೀರಿಯಸ್ ಅಲಿಗೇಷನ್ ಮಾಡ್ತಿದ್ಯಾ. ನಾನ್ ಮಾಡಿರೋ ಜನರಲ್ ಮ್ಯಾನೇಜರ್ ನಿನ್ ತರ ಚಿಲ್ಲರೆ ವ್ಯಾಪಾರ ಮಾಡ್ತಾ ಇಲ್ಲ ಯಾವ್ದೋ ಕೆಫೆಲ್ ಕೂತ್ಕೊಂಡು ಅಂತ. ಈ ಚಿಲ್ಲರೆ ವ್ಯಾಪಾರ ಏನು ಅಂತಂದ್ರೆ ಬ್ಯಾಂಕ್ಗೆ ಬರೋ ಕಸ್ಟಮರ್ಸ್ ಕೆಲವೊಬ್ರು ಫಾರ್ಮ್ ಫಿಲ್ ಅಪ್ ಮಾಡೋದಕ್ಕೂ ತುಂಬಾ ಕಷ್ಟ ಪಡ್ತಿರ್ತಾರೆ.
ಅದನ್ನ ನೋಡಿದ ಭಾಸ್ಕರ್ ಅವ್ನ ಸೈಡ್ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿಕೊಂಡು, ಅಂದರೆ ಒಂದು ಬಿಸ್ನೆಸ್ ಆಪರ್ಚುನಿಟಿ ರೀತಿ ಅವನು ನಾಮಿನಲ್ ಅಮೌಂಟ್ನ ಕಲೆಕ್ಟ್ ಮಾಡಿಕೊಂಡು, ಅಂದರೆ ಒಂದು ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಒಂದು 10 ರೂಪಾಯೋ 5 ರೂಪಾಯೋ ಬ್ಯಾಂಕ್ ಪಕ್ಕ ಇರೋ ಕೆಫೆಯಲ್ಲೇ ಅವ್ನು ಕೆಲಸ ಶುರು ಮಾಡ್ತಾ ಇರ್ತಾನೆ. ಸೊ ಇದನ್ನ ಆ GM ಚಿಲ್ಲರೆ ವ್ಯಾಪಾರ ಮಾಡೋ ನೀನು ಅಂತ ಹೇಳ್ತಾನೆ. ಸೊ ಹೀಗೆ ಒಂದಿನ ಅವನು ಕೆಫೆಯಲ್ಲಿ ಕೂತ್ಕೊಂಡು ಫಾರ್ಮ್ ಫಿಲ್ ಮಾಡೋ ಕೆಲಸದಲ್ಲಿ ಒಬ್ಬ ಆಂಥೋನಿ ಅನ್ನೋನು ಸಿಕ್ಕಿರ್ತಾನೆ. ಅವನಿಗೇನು ಪ್ರಾಬ್ಲಮ್ಮು ಅಂತಂದ್ರೆ ಅವನ ಸರ್ಕು ಒಂದು ಪೋರ್ಟಲ್ ಸಿಕ್ಕಾಕೊಂಡಿರುತ್ತೆ. ಅವನ್ಗೆ 2 ಲಕ್ಷ ಬೇಕಾಗಿರುತ್ತೆ. ಯಾವ ಬ್ಯಾಂಕಲ್ಲಿ ಆಗ್ಲಿ ಕೈ ಸಾಲ ಆಗ್ಲಿ ಯಾರು ಕೊಡ್ತಿರಲ್ಲ. ಭಾಸ್ಕರ್ಗೆ ಹೇಳಿ 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 ಭಾಸ್ಕರ್ ಬ್ಯಾಂಕ್ ರೂಲ್ಸ್ ಪ್ರಕಾರ ನಾವು ಈಸ್ಕೊಳಕ್ಕಾಗಲ್ಲ ಸರ್, ನಿಮ್ಗೆ ಯಾವ್ದೇ ಲೋನ್ ಕೊಡಕ್ಕಾಗಲ್ಲ, ನಿಮಗ್ ಕೊಡೋ ಅಷ್ಟು ದುಡ್ಡು ನನ್ನ ಹತ್ರ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾನೆ. ಆದ್ರೆ ಆಂಥೋನಿ ಅನ್ನೋನ್ ಬೆನ್ಬಿಡದ ಭೂತ ತರ, ಸರ್ ನಂಗೆ ಬೇಕೇ ಬೇಕು, ನನಗೆ ನೀವು ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ನನ್ನ ಸರ್ಕ್ ಅಲ್ಲೇ ಉಳ್ಕೊಂಡ್ಬಿಡುತ್ತೆ, ಲಾಸ್ ಆಗುತ್ತೆ, ಆಕ್ಷನ್ಗೆ ಇಡ್ತಾರೆ, ನಾನೇನಾದ್ರೂ ವಾಪಸ್ ಇಸ್ಕೊಳ್ಳಿಲ್ಲ ಅಂತೆಲ್ಲ ಹೇಳ್ತಾನೆ. ಅವತ್ತಿನ ದಿನ ಅಂದ್ರೆ ಪ್ರಮೋಷನ್ ಸಿಕ್ತೆ ಬೇಸತ್ತು ಮಿಡಲ್ ಕ್ಲಾಸ್ ಜೀವನವನ್ನ ತಡ್ಕೊಳಕ್ಕಾಗ್ದೆ, ಆ ಅವಮಾನನ ತಡ್ಕೊಳಕ್ಕಾಗ್ದಿರೋ ಭಾಸ್ಕರ್ ಒಂದ್ ನಿರ್ಧಾರಕ್ಕೆ ಬರ್ತಾನೆ. ಅವನು ಕ್ಯಾಶಿಯರ್ ಅಲ್ವಾ, ಕ್ಯಾಶ್ ವಾಲ್ಟ್ ಇಂದ ಆಂಥೋನಿಗೋಸ್ಕರ 2 ಲಕ್ಷ, ಅವನಿಗೇನ್ ಬೇಕಾಗಿರುತ್ತಲ್ಲ 2 ಲಕ್ಷ ಆ ಪೋರ್ಟ್ ಇಂದ ಸರಕನ್ನ ಇಸ್ಕೊಂಬರಕ್ಕೆ, ಅದನ್ನ ಭಾಸ್ಕರ್ ಕ್ಯಾಶ್ ವೋಲ್ಟ್ ಇಂದ ಕದ್ದು, ಅಂದ್ರೆ ಬ್ಯಾಂಕಿನ ಕ್ಯಾಶ್ ವೋಲ್ಟ್ ಇಂದ ಕದ್ದು ಆಂಥೋನಿಗೆ ತಂದು ಕೊಡ್ತಾನೆ. ಆಂಥೋನಿ ಯಾವ ತರ ವ್ಯಕ್ತಿ ಅಂತಂದ್ರೆ ಅವನಿಗೆ ತುಂಬಾ ದೊಡ್ಡ ನೆಟ್ವರ್ಕಿಂಗ್ ಸಿಸ್ಟಮ್ ಇರುತ್ತೆ. ಅಂದ್ರೆ ಆಗಿನ ಟೈಮಲ್ಲಿ ಎಲೆಕ್ಟ್ರಾನಿಕ್ ಗೂಡ್ಸ್ ಐಟಮ್ಗೆ ತುಂಬಾ ವ್ಯಾಲ್ಯೂ ಇತ್ತು. ನಾವು ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ, ಅಂದ್ರೆ ಬೇರೆ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದನ್ನ ಇಲ್ಲಿ ಕೊಂಡ್ಕೊಂಡಾಗ ಅದು 35,000 ಅಂತ ಅನ್ಕೊಳ್ಳಿ. ಬಟ್ ನಾವು ಅಲ್ಲಿಂದಾನೆ ಎಲ್ಲಿ ಉತ್ಪನ್ನ ಮಾಡ್ತಿದಾರೋ ಅಲ್ಲಿಂದಾನೆ ಡೈರೆಕ್ಟ್ ಆಗಿ ನಾವು ಅದನ್ನ ಸಾಗಾಣಿಕೆ ಮಾಡೋ ರಿಸ್ಕ್, ಅಂದ್ರೆ ಇಂಪೋರ್ಟ್ ರಿಸ್ಕ್ ನ ತಗೊಂಡು ತರಿಸ್ಕೊಂಡ್ರೆ ಇನ್ನ ಅದ್ರ ಮೇಲೆ ಡಬಲ್ ಬೆಲೆ ನಮ್ಗೆ ಉಳಿಯುತ್ತೆ. ಇದನ್ನ ಈ ಒಂದು ಇಂಪೋರ್ಟ್ ಸ್ಕಿಲ್ಸ್ ನ ಕಲ್ತಿದ್ದ ಆಂಥೋನಿ ಈ ಬಿಸ್ನೆಸ್ಗೆ ಕೈ ಹಾಕ್ತಾನೆ ಅಂಡ್ ಈ ಬಿಸ್ನೆಸ್ ಇಂದ ಡಬಲ್ ದುಡ್ಡು ದುಡಿಬಹುದು ಅನ್ನೋದನ್ನ ತಿಳ್ಕೊಂತಾನೆ. ಅವತ್ತಿನ ರಾತ್ರಿ ಆಂಥೋನಿ ಆ ದುಡ್ಡನ್ನ ಡಬಲ್ ಮಾಡ್ಕೊಂಡು ಇವನ ಹತ್ರಕ್ಕೆ ಬರ್ತಾನೆ. ಹೇಳ್ತಾನೆ, ನೋಡಿ ಈ ತರ ಇಂಪೋರ್ಟ್ ಬಿಸ್ನೆಸ್ ವರ್ಕ್ ಆಗುತ್ತೆ, ಈ ತರ ಎಲ್ಲ ಡಬಲ್ ಬಂತು, ನಿಮ್ಮಿಬ್ಬರಿಗೂ ಶೇರು ಕೊಟ್ಟಿದ್ದೀನಿ ಅಂತ ಬಂದು ಕೊಡ್ತಾನೆ. ಸೊ ಅವತ್ ಶುರು ಆಗಿದ್ ಈ ಕಣ್ಣ ಮುಚ್ಚಾಲೆ ಆಟ ನಡೀತಾನೆ ಇರುತ್ತೆ. ಭಾಸ್ಕರ್ಗೆ ಅವಮಾನ ಮಾಡಿದ ಎಲ್ರ ಮುಂದೆನೋ ಅವ್ನು ಖುಷಿಯಾಗಿ ಸಂಪಾದನೆಯಿಂದ ಆರಾಮಾಗಿರ್ತಾನೆ. ತುಂಬಾ ಪಾಸಿಟಿವ್ ಆಗಿ ಅವ್ನು ಏನಿರ್ತಾನಲ್ಲ ಹಾಗೆ ಇರ್ತಾನೆ. ಅವ್ನಿಗೊಂದು ಲೈಫಲ್ಲಿ ಒಂದು ಕಾನ್ಫಿಡೆನ್ಸ್ ಅಂತ ಬರುತ್ತೆ. ತಮ್ಮನ್ನ ಫಾರಿನ್ ಅಲ್ಲಿ ಕೂಡ ಓದ್ಸಕ್ ಶುರು ಮಾಡ್ತಾನೆ. ತಂಗಿನ ಒಳ್ಳೆ ಮನೆತನಕ್ಕೆ, ಅಂದ್ರೆ ದುಡ್ಡಿರೋ ಮನೆತನಕ್ಕೆ ಮದ್ವೆ ಸಹ ಮಾಡ್ಕೊಡ್ತಾನೆ. ಇದ್ರ ಮಧ್ಯದಲ್ಲಿ ಫ್ಯಾಮಿಲಿ ಸೆಂಟಿಮೆಂಟ್ಸ್, ಅಂದ್ರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಫೈನಾನ್ಷಿಯಲಿ ಸ್ಟೇಬಲ್ ಆದಾಗ ಎಷ್ಟು ಖುಷಿ ಆಗುತ್ತೆ, ಅದರಿಂದ ಪಡೆದಿದ್ದ ನೋವನ್ನೆಲ್ಲ ಅವ್ರು ಮರೆತು ಹೇಗೆ ನೆಮ್ಮದಿಯಾಗಿ ಅವ್ರು ನಿದ್ದೆ ಮಾಡ್ಬೋದು, ಹೇಗೆ ಜೀವನ ಸಾಗಿಸ್ತಾರೆ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಬಿಚ್ಚಿಟ್ಟಿದ್ದಾರೆ. ಸೊ ಈಗ ಕಟ್ ಮಾಡಿದ್ರೆ ಆಂಥೋನಿಗೆ ಒಂದು ಟೈಮ್ ಬರುತ್ತೆ. ಅಂದ್ರೆ ಆಂಥೋನಿ ಹೇಳ್ತಾನೆ, ನನ್ನ ಮಗ ಅಮೆರಿಕಕ್ಕೆ ಹೋಗಿ ಸೆಟ್ಲ್ ಆಗಿದ್ದಾನೆ, ನನ್ನೂ ಬಾ ಅಂತ ಹೇಳ್ತಿದ್ದಾನೆ. ಸೊ ನಾನು ಇವಾಗ ಅಮೆರಿಕಕ್ಕೆ ಮೂವ್ ಆಗ್ಬೇಕು, ಒಂದು ಬಿಗ್ ಡೀಲ್ ಇದೆ, ಅದ್ ಮಾಡ್ಕೊಟ್ಬಿಟ್ಟು ಹೊಟ್ಟೋಗ್ತೀನಿ ಅಂತ. ಅದನ್ನ ಅಷ್ಟು ದೊಡ್ಡ ರಿಸ್ಕ್ ತಗೊಳಕ್ಕೆ ಭಾಸ್ಕರ್ ರೆಡಿ ಇರ್ಲಿಲ್ಲ. ಯಾಕಂದ್ರೆ ಅವನು ಅವಾಗ ಬ್ಯಾಂಕಿಂದ ಕಳ್ತನ ಮಾಡ್ಬೇಕಾಗಿದ್ದ ಅಮೌಂಟ್ 15 ಲಕ್ಷ. ಸೊ 15 ಲಕ್ಷ ಲೆಡ್ಜರ್ ಅಲ್ಲಿ ಲೆಕ್ಕ ತಪ್ಪು ತೋರಿಸಿ ಅದನ್ನ ಮತ್ತೆ ವಾಪಸ್ ಬೆಳಗಿನ ಜಾವ, ಅಂದ್ರೆ ರಾತ್ರೋರಾತ್ರಿ ಏನ್ ಡಬಲ್ ದುಡ್ಡು ಮಾಡ್ತಾರಲ್ಲ ಆ ಸರಕನ್ನ ತಗೊಂಡ್ಬಂದು ಅದನ್ನ ಡೀಲರ್ಸ್ಗೆ ಮಾರಿ ಅದರಿಂದ ಬರೋ ಪ್ರಾಫಿಟ್ ನ ತಗೊಂಡು ಮತ್ತೆ ಪ್ರಿನ್ಸಿಪಲ್ ಅಮೌಂಟ್ ನ ಬ್ಯಾಂಕ್ಗೆ ಇಡೋದು ಅದಷ್ಟು ಸಲೀಸಾದ ಕೆಲಸ ಅಲ್ಲ. ಫಿಲಮಲ್ಲಿ ಇಂಚಿಂಚು ಅದೆಷ್ಟು ರಿಸ್ಕಿ, ಎಷ್ಟು ರೇಸ್ ಆಗುತ್ತೆ, ನಮಗೆ ಒಂದು ಕುತೂಹಲ ಕೆರಳಿಸುತ್ತೆ ಅಂತ ತೋರಿಸಿದ್ದಾರೆ. ಹಾಗೆ ಇದೊಂದು ಮಾಡ್ಬಿಡೋಣ ಅಂತ ಹೇಳ್ತಾನೆ, ಅದಕ್ಕೂ ಕೈ ಹಾಕ್ತಾನೆ. ಸೊ 2 ಲಕ್ಷದಿಂದ ಶುರು ಆಗಿದ್ದ ಆಟ 15 ಲಕ್ಷ ತನಕ ರೀಚ್ ಆಗುತ್ತೆ. ಸೊ ಇಲ್ಲಿಗೆ ನಿಲ್ಲುತ್ತಾ? ಖಂಡಿತ ಇಲ್ಲ. ಸೊ ಆಂಥೋನಿ ಅಮೆರಿಕಕ್ಕೆ ಹೊರಟೋಗ್ತಾನೆ. ಸೊ ಹೀಗೆ 2 ಲಕ್ಷದಿಂದ 15 ಲಕ್ಷದ ತನಕ ಆಟ ಆಡ್ಕೊಂಡೇ ಬಂದಿದ್ದ ಭಾಸ್ಕರ್ಗೆ ಒಂದಿನ ಒಂದು ಚಮಕ್ ಸಿಗುತ್ತೆ. ಏನಪ್ಪಾ ಅಂತಂದ್ರೆ ಬ್ಯಾಂಕ್ಗೆ ಪೊಲೀಸ್ ಆಫೀಸರ್ಸ್ ಬಂದಿರ್ತಾರೆ, ಏನೋ ಇನ್ವೆಸ್ಟಿಗೇಷನ್ಸ್ ನಡೀತಿರುತ್ತೆ. ಇದನ್ನ ಭಾಸ್ಕರ್ ನೋಡಿದವನು 15 ಲಕ್ಷ ನಾಪತ್ತೆ ಆಗಿರುತ್ತಲ್ಲ, ಅದಕ್ಕೆ ಏನೋ ಕಂಡುಹಿಡಿಯಕ್ ಬಂದಿದ್ದಾರೆ, ನನ್ನನ್ನೇ ಇನ್ವೆಸ್ಟಿಗೇಟ್ ಮಾಡ್ತಾರೇನೋ ಅಂತ ಭಯ ಪಡಕ್ ಶುರು ಮಾಡ್ತಾನೆ. ಅಂದ್ರೆ ಹೇಳ್ತಾರಲ್ಲ, ಕುಂಬಳಕಾಯಿ ಕಳ್ಳ ಅಂತಂದ್ರೆ ಹೆಗ್ಲು ಮುಟ್ಕೊಂಡು ನೋಡ್ಕೊಂಡ್ರು, ಕಳ್ಳನ್ ಮನ್ಸುಳ್ಳುಳ್ಕೆ ಅಂತ. ಸೊ ಆ ರೀತಿ ಒಂದು ಪರಿಸ್ಥಿತಿ ಭಾಸ್ಕರ್ಗೆ ಇವಾಗ ಬರುತ್ತೆ. ಆದ್ರೆ ಅಲ್ಲಿ ಸಿಚುವೇಶನ್ ಬೇರೆನೇ ಆಗಿರುತ್ತೆ. ಏನಪ್ಪಾ ಅಂತಂದ್ರೆ ಅದೇ GM, ಬೆಂಗಾಲಿ GM ಇರ್ತಾರಲ್ಲ, ಅವರು ಅವನ ಕಡೆ ಅವನಿಗೆ ಕೊಟ್ಟಿರ್ತಾರೆ ಅಂತ. ಸೊ ಅವರಿಬ್ರು ಸೇರ್ಕೊಂಡು ಏನೋ ಒಂದು ಫಿಕ್ಸಿಂಗ್ ಆಟ ಆಡಿರ್ತಾರೆ, ಅಂದ್ರೆ ಒಂದು ಸ್ಕ್ಯಾಮ್ ನ ನಡೆಸ್ತಿರ್ತಾರೆ. ಅದು ರಿವೀಲ್ ಆಗ ಪೊಲೀಸ್ ಅವರು ಆ ಏನು ಹೊಸ GM ಇರ್ತಾನೆ, ಹಳೆ ರಿಟೈರ್ ಆಗಿರೋ GM ಇಬ್ಬರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಸೊ ಈಗಿರುವಂತ ಸಿಚುಯೇಷನ್ ಅಲ್ಲಿ ಮಗಧ ಬ್ಯಾಂಕ್ ನ ಚೇರ್ಮನ್ ಖುದ್ದಾಗಿ ಭಾಸ್ಕರ್ನ ಮೀಟ್ ಆಗ್ತಾರೆ. ಆ ಚೇರ್ಮನ್ಗೆ ಆಗಿನ ಪರಿಸ್ಥಿತಿಗೆ ಯಾರನ್ನೂ ನಂಬಕ್ಕೆ ಆಗ್ತಿರಲ್ಲ. ಬಟ್ ಭಾಸ್ಕರ್ ಅಷ್ಟು ವರ್ಷದಿಂದ ಅಷ್ಟು ನಿಯತ್ತಾಗಿ ಕೆಲಸ ಮಾಡಿರೋದು ನೋಡಿ, ಅವನ ಒಂದು ಪ್ಯಾಷನೇಟ್ ಹಾಗೂ ಸಿನ್ಸಿಯಾರಿಟಿನ ನೋಡಿ ಅವ್ರಿಗೆ ತುಂಬಾ ಖುಷಿಯಾಗಿ
ನೋಡು ಭಾಸ್ಕರ್, ನೀನೊಬ್ಬ ಜೂನಿಯರ್ ಲೆವೆಲ್ ಆದ್ರೂ ನಾನು ನಿನಗೆ ಪ್ರಮೋಷನ್ ಕೊಡ್ತೀನಿ, ಡಬಲ್ ಪ್ರಮೋಷನ್. ನೀನ್ ಇವತ್ತಿಂದ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ತಾರೆ. ಚೇರ್ಮನ್ ಅವನ್ನ ಖುಷಿ ಪಡಿಸೋಕ್ಕೋಸ್ಕರ ಏನ್ ಕ್ಲಿಯರೆನ್ಸ್ ಬೇಕು, ಏನ್ ಬೇಕು ನಿಂಗೆ, ಇನ್ನೂ ಏನಾದ್ರೂ ಇದ್ರೆ ಕೇಳು, ನಾನು ಅದನ್ನ ಸ್ಯಾಂಕ್ಷನ್ ಮಾಡ್ಕೊಡ್ತೀನಿ ಅಂತ ಕೇಳ್ತಾನೆ. ಅಂದ್ರೆ ಭಾಸ್ಕರ್ನ ಚೇರ್ಮನ್ ಅವರು ಅಷ್ಟು ನಂಬಿರ್ತಾರೆ ಅಂತ ಅರ್ಥ. ಸೊ ಈಗ ಭಾಸ್ಕರ್ ಹಲವು ದಿನಗಳಿಂದ ಅವನಿಗೊಂದು ಆಸೆ ಇರುತ್ತಲ್ಲ, ಮಾರುತಿ 800 ತಗೋಬೇಕು ಅಂತ. ಅದನ್ನ ಚೇರ್ಮನ್ ಅವ್ರ ಹತ್ರ ಹೇಳ್ತಾರೆ. ಅದನ್ನು ಕೂಡ ಅಷ್ಟೇ ತಾನೇ, ತಗೋ ಮಾರುತಿ 800 ಕಾರ್ ಅಲೋಯನ್ಸ್ ಕೆಳಗೆ ನಿನ್ಗೆ ಅದನ್ನ ಕೊಡ್ತೀನಿ ಅಂತ ಹೇಳಿ ಕೊಡ್ತಾರೆ. ಸೊ ಈ ರೀತಿ ಭಾಸ್ಕರಿನ ಮಿಡಲ್ ಕ್ಲಾಸ್ ಒಂದು ಆಸೆಗಳು ಒಂದ್ ರೀತಿ ಟ್ರ್ಯಾಕ್ ಬರ್ತಾರೆ. ಈ ತರ ಪ್ರಮೋಷನ್ ಸಿಕ್ತು, ನನಗೆ ಕಾರ್ ಕೂಡ ಕೊಟ್ಟಿದ್ದಾರೆ ಅಂತ ಅವನ್ ಹೆಂಡತಿ ಅಂದ್ರೆ ಅವನ ಫ್ಯಾಮಿಲಿಗೆ ಖುಷಿನ ಹಂಚ್ಕೊಂತಾನೆ. ಈಗ ಕಟ್ ಮಾಡಿದ್ರೆ ಬ್ಯಾಕ್ ಟು 92. ಅಂದ್ರೆ ಇಲ್ಲಿ ತನಕ ಭಾಸ್ಕರ್ ಏನ್ ನಡೀತಿತ್ತು 89 ಇಂದ ಅಂತ ಭಾಸ್ಕರ್ ಹೇಳ್ತಿರ್ತಾನೆ. ಈಗ ಸೀನ್ಸ್ ಮತ್ತೆ ನಮ್ಮ 92ಗೆ ಬರುತ್ತೆ. ಅಂದ್ರೆ ಸಾಯಿ ಕುಮಾರ್ ಆಫೀಸರ್ ಏನ್ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಗ್ಯಾಪ್ ಅಲ್ಲಿ ಭಾಸ್ಕರ್ ಸ್ಟೇಟ್ಮೆಂಟ್ ಸಿಗುತ್ತೆ, ಬ್ಯಾಂಕ್ ಸ್ಟೇಟ್ಮೆಂಟ್. ಅದರಲ್ಲಿ ಅವ್ರಿಗೆ ತಿಳಿಯುತ್ತೆ ಭಾಸ್ಕರ್ ಅಕೌಂಟ್ ಅಲ್ಲಿ ಒಟ್ಟು 100 ಕೋಟಿ ಅಷ್ಟು ಹಣ ಇದೆ ಅಂತ. ಒಬ್ಬ ಸಾಧಾರಣ ಕ್ಯಾಶಿಯರ್ ಆಗಿದ್ದವನು, AGM ಆದವನ ಅಕೌಂಟ್ ಅಲ್ಲಿ ಇಷ್ಟು ದುಡ್ಡ ಅಂತ ಪ್ರಶ್ನೆ ಮಾಡ್ತಾರೆ. ಸೊ ಇಷ್ಟು ದುಡ್ಡನ್ನ ಬರೀ ಇಂಪೋರ್ಟ್ ಬಿಸ್ನೆಸ್ ಅಲ್ಲಿ ಭಾಸ್ಕರ್ ಗಳಿಸಿದ್ನ, ಇಲ್ಲ ಇನ್ನೇನಾದ್ರೂ ಕದ್ದು 2 ಲಕ್ಷದಿಂದ 15 ಲಕ್ಷ ಆಯ್ತು, 15 ಲಕ್ಷದಿಂದ 1 ಕೋಟಿ ಆಯ್ತಾ, 1 ಕೋಟಿ 100 ಕೋಟಿ ಆಯ್ತಾ? ಹೀಗೆ ಯೋಚನೆ ಮಾಡ್ತಾರೆ. ಪಾರ್ಟ್ 2 ವಿಡಿಯೋದಲ್ಲಿ ಭಾಸ್ಕರ್ ಪರಿಸ್ಥಿತಿ ಏನಾಯ್ತು, ಅವ್ನು ಈ 100 ಕೋಟಿನ ಉಳಿಸ್ಕೊಂತಾನ, ಜೀವನದಲ್ಲಿ ಏನ್ ಬುದ್ಧಿ ಕಲಿತಾನೆ, ನಿಜವಾಗ್ಲೂ ಈ ಅದೃಷ್ಟ, ಸ್ಮಾರ್ಟ್ ವರ್ಕ್ ಈ ತರ ಕದ್ದು ಅಡ್ಡದಾರಿಯಲ್ಲಿ ಹೋಗೋದು ಎಷ್ಟು ಸರಿ ಅನ್ನೋದನ್ನ ತಿಳ್ಕೊಳ್ಳೋಣ. ಇಷ್ಟು ಕತೆ ನೀವು ಕೇಳಿದ್ದೀರಾ ಅಂದರೆ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ದಯವಿಟ್ಟು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ. ಹಾಗೆ ನಿಮ್ಗೆ ಏನು ಇಷ್ಟ ಆಯಿತು ಅಂತಲೂ ನನಗೆ ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ.